ಕಳೆದ 4 ತಿಂಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸೈಬರ್ ಅಪರಾಧಗಳ ಸಂಬಂಧಪಟ್ಟಂತೆ ಒಟ್ಟು 12 ಕೇಸನ್ನು ನಾವು ಸೇನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ. ಇದೆಲ್ಲ ಕೇಸುಗಳಲ್ಲಿ ಸುಮಾರು 2,07,00,000 ಅಷ್ಟು ಹಣ ವಂಚನೆ ಆಗಿತ್ತು. ಆ ಹಣ 2 ಕೋಟಿ ಪೈಕಿ ನಾವು ಒಟ್ಟು 1,89,00,000 ಅಷ್ಟು ಹಣವನ್ನು ಸಾರ್ವಜನಿಕರಿಗೆ ನಾವು ನೊಂದವರಿಗೆ ವಾಪಸ್ ಕೊಡುವುದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇದರಲ್ಲಿ ಪ್ರಮುಖವಾದ ಕೇಸಸ್ ಹೇಳಬೇಕಾದ್ರೆ ಒನ್ ನೇಷನ್ ಒನ್ ಕಾರ್ಡ್ ಅಂತ ಒಂದು ಕೇಸ್ ಆಗಿರುತ್ತದೆ. ಅದರಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ನಾವು ಆನ್ಲೈನ್ ಟ್ರೈನಿಂಗ್ ಕೊಡ್ತೀವಿ, ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಹಣ ಪಡೆದು ಅದು ವಂಚನೆ ಆಗಿರುತ್ತದೆ. ಈ ಕೇಸನ್ನು ಭೇದಿಸಿ ಡಿಟೆಕ್ಟ್ ಮಾಡಿ ಅದರಲ್ಲಿ ಒಟ್ಟು 95,75,548 ರೂಪಾಯಿ ಅಷ್ಟು ವಂಚನೆ ಆಗಿರುತ್ತದೆ. ಅದರಲ್ಲಿ 70 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ನಾವು ಬ್ಯಾಂಕ್ ಖಾತೆ ಫ್ರೀಜ್ ಎಲ್ಲ ಮಾಡಿಸಿ ಅದು ಮರಳಿ ಅಭ್ಯರ್ಥಿಗಳಿಗೆ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಮತ್ತೆ ಇದೇ ರೀತಿ ಈ ಸ್ಟೋರ್ ಕಂಪನಿ ಅಂತ ಕಂಪನಿಯನ್ನು ಫ್ರಾಂಚೈಸಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಆಲ್ಮೇಲ್ ತಾಲೂಕಿನ ಒಬ್ಬ ವ್ಯಾಪಾರಸ್ಥರಿಂದ 29,40,000 ರೂಪಾಯಿಗಳನ್ನು ವಂಚನೆ ಮಾಡಿರ್ತಾರೆ. ಅದರಲ್ಲಿ ಸಹ ಈ ಆರೋಪಿಗಳನ್ನು ಡೆಲ್ಲಿಯಲ್ಲಿ ಹೋಗಿ ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಮತ್ತೆ ಮುಂದಿನ ಪ್ರಕ್ರಿಯೆ ನಡೆಸಿ ಒಟ್ಟು 29,40,000 ಟೋಟಲ್ ಅಮೌಂಟ್ ಅನ್ನು ನಾವು ನೊಂದವರಿಗೆ ವಾಪಸ್ ಕೊಟ್ಟಿದ್ದೀವಿ. ಇದೇ ರೀತಿ ಇನ್ನೊಂದು ಕೇಸಲ್ಲಿ ಇಂಡಿಯಲ್ಲಿ ನಮ್ಮ ಜಮೀನಿಯಲ್ಲಿ ಹೈಟೆಕ್ ವರ್ಟಿಕಲ್ ಫಾರ್ಮಿಂಗ್ ಪಾಲಿಹೌಸ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸುಮಾರು ಒಬ್ಬ ರೈತರಿಗೆ 2,20,00,000 ಅಷ್ಟು ವಂಚನೆ ಆಗಿರುತ್ತದೆ. ಈ ಕೇಸಲ್ಲಿ ಆರೋಪಿಗಳನ್ನು ನಾವು ಪತ್ತೆ ಮಾಡಿದ್ದೀವಿ. ಇವರ ಮೇಲೆ ಬೇರೆ ಬೇರೆ ಕೇಸಸ್ ಆಗಿವೆ. ಮಹಾರಾಷ್ಟ್ರ ರಾಜ್ಯದಿಂದ ಮುಂಬೈದಿಂದ ಇವರಿಗೆ ಕರ್ಕೊಂಡು ಬಂದು 4 ಜನರಿಗೆ ಕರ್ಕೊಂಡು ಬಂದು ಈ ಕೇಸಲ್ಲಿ ಸಹ ಒಟ್ಟು ಟೋಟಲ್ ಅಮೌಂಟ್ ಅನ್ನು ಒಟ್ಟು ಇಲ್ಲಿವರೆಗೆ 52 ಲ್ಯಾಕ್ ಅನ್ನು ನಾವು ಸೀಸ್ ಮಾಡಿದ್ದೀವಿ. ಮತ್ತೆ ಮುಂದಿನ ತನಿಖೆ ಈಗ ನಡೆಸಲಾಗ್ತಾ ಇದೆ. ಸೊ ಇದೇ ರೀತಿ 1930 ಕೆಲವು ಕೇಸಸ್ ಅಲ್ಲಿ FIR ದಾಖಲಾಗಿಲ್ಲ. ಆದ್ರೆ ಸೈಬರ್ ವಂಚನೆ ಆದವರು ಕೂಡಲೇ 1930 ಈ ಹೆಲ್ಪ್ ಲೈನ್ ಇದೆ, ಆ ಹೆಲ್ಪ್ ಲೈನ್ಗೆ ಕರೆ ಮಾಡಿದ್ದಲ್ಲಿ ತಮ್ಮ ಡೀಟೇಲ್ ಅನ್ನು ಕೊಟ್ಟಿದ್ದಲ್ಲಿ ಅದರಲ್ಲಿ ಇಮಿಡಿಯೇಟ್ ಟ್ರಾನ್ಸಾಕ್ಷನ್ ಅನ್ನು ಫ್ರೀಸ್ ಮಾಡುವಂತ ಕೆಲಸ ಅಲ್ಲಿ ಆಗತ್ತೆ. ಆ 1930ಗೆ ಕರೆ ಮಾಡಿದ ನಂತರ ಸಂಬಂಧಪಟ್ಟ ಕೇಸಸ್ ನಮ್ಮ ಸೇನ್ ಪೊಲೀಸ್ ಠಾಣೆಗೆ ಸಹ ರೆಫರ್ ಆಗ್ತವೆ. ಅಂತ ಒಟ್ಟು 23 ಜನರಿಗೆ ನಾವು 28,81,000 ಅಷ್ಟು ಹಣವನ್ನು ಬ್ಯಾಂಕ್ ಮೂಲಕ ಖಾತೆಗಳನ್ನು ಫ್ರೀಸ್ ಮಾಡಿ ವಾಪಸ್ ಕೊಡುವುದರಲ್ಲಿ ಯಶಸ್ವಿಯಾಗಿದೆ. ಸೇನ್ ಠಾಣೆಯಲ್ಲಿ ಸಾಕಷ್ಟು ಕೆಲಸ ಕಳೆದ 4 ತಿಂಗಳಲ್ಲಿ ನಡೆದಿದೆ. ಇದರಲ್ಲಿ ವಂಚನೆ ಆದ ತಕ್ಷಣ ಸಾರ್ವಜನಿಕರಿಗೆ ಮತ್ತೊಮ್ಮೆ ನಾನು ಕೋರಿಕೊಳ್ಳುತ್ತೇನೆ, ನೀವು 1930ಗೆ ಕರೆ ಮಾಡಿ ವಂಚನೆ ಆಗಿದೆ ಗೊತ್ತಾದ ತಕ್ಷಣ 1930ಗೆ ಕರೆ ಮಾಡಿದ್ದಲ್ಲಿ ಮುಂದಿನ ಕೆಲವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಿಮಗೆ ಕೇಳ್ತಾರೆ, ಅದೆಲ್ಲ ಕೊಟ್ಟಿದ್ದಲ್ಲಿ ನಿಮ್ಮ ಹಣ ವಾಪಸ್ ಪಡೆಯೋದ್ರಲ್ಲಿ ಅದು ಸುಲಭ ಆಗತ್ತೆ. ಇದೇ ರೀತಿ ನಮ್ಮದು CIR ಪೋರ್ಟಲ್, ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಏನಿದೆ, ಆ CIR ಪೋರ್ಟಲ್ ಅಲ್ಲಿ ಕಳೆದ ಹೋದ ಮೊಬೈಲ್ ಅಥವಾ ಕಳ್ಳತನ ಆದ ಮೊಬೈಲ್ ಅದು ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದಲ್ಲಿ ಅಂತ ಮೊಬೈಲ್ ಅನ್ನು ಸಹ ನಾವು ಡಿಟೆಕ್ಟ್ ಮಾಡ್ತೀವಿ. ಟ್ರೇಸ್ ಮಾಡಿದಲ್ಲಿ ಓನರ್ಗೆ ವಾಪಸ್ ಕೊಡಲಾಗ್ತದೆ. ಕಳೆದ 1 ತಿಂಗಳಲ್ಲಿ ಸುಮಾರು 25 ಮೊಬೈಲ್ಗಳನ್ನು ಅಂದಾಜು ಕಿಮ್ಮತ್ತು 4,58,000 ಅಷ್ಟು ಬೆಲೆ ಬಾಳುವ ಮೊಬೈಲ್ಗಳನ್ನು 25 ಮೊಬೈಲ್ಗಳನ್ನು ಕಳೆದ 1 ತಿಂಗಳಲ್ಲಿ ನಾವು ಅವುಗಳ ಓನರ್ಸ್ ಗಳಿಗೆ ವಾಪಸ್ ಕೊಡಿಸಿದ್ದೀವಿ. ಸೊ CIR ಪೋರ್ಟಲ್ ಅಂತ ಒಂದು ಇದೆ. ಇದರಲ್ಲಿ ನೀವು ನಿಮ್ಮ ಮೊಬೈಲ್ ಕಳೆದು ಹೋಗಿದೆ ಅಥವಾ ಕಳ್ಳತನ ಆಗಿದೆ ಅಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋದಾಗ ಸಹ ಈ ಪೋರ್ಟಲ್ ಅಲ್ಲಿ ನಾವು ನಮ್ಮ ಮೊಬೈಲ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡ್ತೀವಿ. ಡೀಟೇಲ್ಸ್ ಅಪ್ಡೇಟ್ ಮಾಡಿ ಯಾವಾಗ ಆ ಮೊಬೈಲ್ ಟ್ರೇಸ್ ಆಗುತ್ತದೆ ಭವಿಷ್ಯದಲ್ಲಿ ಆವಾಗ ಆ ಮೊಬೈಲ್ ನಿಮ್ಗೆ ವಾಪಸ್ ಕೊಡಲಾಗ್ತದೆ. ಜೈಲ್ ಪ್ರಕರಣದಲ್ಲಿ ಒಂದು ವಿಡಿಯೋ ನಮ್ಮ ಬಿಜಾಪುರ ನಗರದಲ್ಲಿ ಹರಿದಾಡ್ತಾ ಇತ್ತು. ಅದರಲ್ಲಿ ಒಬ್ಬ ಕೈದಿ ನನಗೆ ಕೆಲವು ಜನ ಗುಂಪುಗಾರಿಕೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆಪಾದನೆ ಮಾಡ್ತಾನೆ. ಆ ವಿಡಿಯೋ ಸಂಬಂಧಪಟ್ಟಂತೆ ನಾವು ಈಗಾಗಲೇ 2 ಬೇರೆ ಬೇರೆ FIR ಸಹ ದಾಖಲು ಮಾಡಲಾಗಿದೆ. ಒಂದು FIR ದಲ್ಲಿ ಜೈಲ್ ಅಥಾರಿಟಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ ಪ್ರೊಹಿಬಿಟೆಡ್ ಐಟಮ್ ತಂದಿದ್ದಕ್ಕೆ ಒಂದು FIR ಆಗಿದೆ. ಮತ್ತೆ ಇನ್ನೊಂದು FIR ಅಲ್ಲಿ ಜೈಲಿನ ಒಳಗಡೆ ಗಲಾಟೆ ಮಾಡಿದ್ದಕ್ಕೆ ಸಹ ಇನ್ನೊಂದು FIR ದಾಖಲು ಮಾಡಲಾಗಿದೆ. ಮತ್ತೆ ಮೊಬೈಲ್ ಎಲ್ಲಿಂದ ಬಂತು, ಹೇಗಾಯ್ತು, ಘಟನೆ ಏನ್ ನಡೆದಿದೆ ಅದರ ಸಂಬಂಧಪಟ್ಟಂತೆ ಈಗಾಗಲೇ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಪ್ರಕರಣಗಳಂತೆ ತನಿಖೆ ನಡೆಸಲಾಗ್ತಾ ಇದೆ. ಅದೇ ಎಲ್ಲ ನೀವು ಹೇಳಿದ ಹಾಗೆ ಈಗಾಗಲೇ
FIR ಆಗಿದೆ, ನಾವು ತನಿಖೆ ಮಾಡಬೇಕು. ಅದು ಎಲ್ಲಿಂದ ಬಂತು, ಏನ್ ಘಟನೆ ನಡೆದಿದೆ ಎಕ್ಸಾಕ್ಟ್ ಆಗಿ ಅದು ಎಲ್ಲ ಅದಾದ ನಂತರ ಕನ್ಫರ್ಮ್ ಮಾಡலாம். ಅದು ಮೊಬೈಲ್ ಇನ್ನೂ ಸೀಸ್ ಆಗಿಲ್ಲ, ಅದು ನೋಡ್ಬೇಕಾಗತ್ತೆ, ತನಿಖೆ ಮಾಡ್ಬೇಕಾಗುತ್ತೆ. ಈಗ ಆ ವ್ಯಕ್ತಿ ಹತ್ತಿರ ಮೊಬೈಲ್ ಇಲ್ಲ. ಸೊ ಅದು ನಾವು ವಿಚಾರಣೆ ಮಾಡ್ಬೇಕಾಗತ್ತೆ, ಎಲ್ಲಿಂದ ಬಂತು, ಹೆಂಗ್ ಬಂತು. ಏನು ಅದ್ರ ಬಗ್ಗೆ ನೋಡ್ರಿ, ಈಗ ಈಗಾಗಲೇ ಕೇಸ್ ಆಗಿದೆ. ಈಗ ನಾವು ಕುಲಂಕುಷವಾಗಿ ಒಂದು ತನಿಖೆ ಆಗತ್ತೆ. ತನಿಖೆಯಲ್ಲಿ ಯಾರು ತಪ್ಪಿಸ್ತರಿದ್ದಾರೆ ಅವ್ರು ಎಲ್ಲರಿಗೂ ಆರೋಪಿ ಮಾಡಲಾಗುತ್ತೆ. ಅದ್ ನಾವು ಕೇಸ್ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ. ಅದು ನೋಡ್ಬೇಕು ನೋಡಿ, ತನಿಖೆ ಈಗಾಗಲೇ ನಡೆಸಲಾಗ್ತಾ ಇದೆ. ಸೊ ಮೊಬೈಲ್ ಯಾವ ರೀತಿಯಿಂದ ಬಂತು, ಎಲ್ಲಿಂದ ಬಂತು, ಅದು ಖಚಿತಪಡಿಸಿದ ನಂತರ ಅದಕ್ಕೆ ತಕ್ಕಂತೆ ಆಕ್ಷನ್ ಆಗುತ್ತೆ. ನಾವು ಈಗಲೂ ಸಹ ಮಾಡ್ತಾ ಇದೀವಿ, ಆವಾಗ ಹೋಗ್ತೀವಿ, ನಮ್ಮ ಅಧಿಕಾರಿ ಹೋಗ್ತಾರೆ, ನಾನು ಸಹ ಹೋಗ್ತೀನಿ, ಅದು ಆಗ್ತದೆ. ಸರ್ಪ್ರೈಸ್ ವಿಸಿಟ್ ಚೆಕ್ ಮಾಡ್ಲಾಗ್ತಾ ಇದೆ. ಬೇರೆ ಕೇಸ್ ಇಲ್ಲಲ್ಲ. ಟ್ರಾಫಿಕ್ ಬಗ್ಗೆ ಈಗಾಗಲೇ ನೋಡಿ, ಟ್ರಾಫಿಕ್ ಇದು ಮನುಗುಳಿ ಅಗತ್ಯ ಬಗ್ಗೆ ಈಗಾಗಲೇ ನಮ್ ಗಮನಕ್ಕೆ ಇದೆ. ನಾವು DC ಅವರಲ್ಲಿ ಸಹ ಮಾತಾಡಿದೀವಿ, ಕಾರ್ಪೊರೇಷನ್ ಕಮಿಷನ್ ಸಹ ಮಾತಾಡಿದೀವಿ. ಆಯ್ತು, ಎಲ್ಲ ಸಮಗ್ರವಾಗಿ ಎಲ್ಲ ಈಗಾಗಲೇ ಟ್ರಾಫಿಕ್ ಬಗ್ಗೆ ಆಲೋಚನೆ ನಡೀತಾ ಇದೆ. ನಿಮ್ಗೆ ಗೊತ್ತಿರುವ ಹಾಗೆ ಈಗಾಗಲೇ 2 ಮೀಟಿಂಗ್ಸ್ ಆಗಿವೆ. ಟ್ರಾಫಿಕ್ ಸಮಸ್ಯೆ ಯಾವ ರೀತಿ ಬಗೆಹರಿಸಬಹುದು, ಅದರಲ್ಲಿ ಸೆಂಟ್ರಲ್ ಮಾರ್ಕೆಟ್ ಏರಿಯಾ ಆಗಲಿ, ಬೇರೆ ಏರಿಯಾ ಆಗಲಿ, ಈಗಾಗಲೇ ಸಾರ್ವಜನಿಕರ ಜೊತೆ, ರಿಪ್ರೆಸೆಂಟೇಟಿವ್ಗಳ ಜೊತೆ ನಾವು 2 ಮೀಟಿಂಗ್ ನಡೆಸಿದೀವಿ. ಅದರಲ್ಲಿ ಮುಂದಿನ ಮೀಟಿಂಗ್ ಅಲ್ಲಿ ನೋಡೋಣ ಯಾವ ರೀತಿ ಏನ್ ತೀರ್ಮಾನ ಮಾಡ್ತೀವಿ. ಅನುಕೂಲ ಆಗುವ ಹಾಗೆ ಒಂದು ತೀರ್ಮಾನ ಆಗುತ್ತೆ. ನೋಡ್ರಿ, ಆಯ್ತು, ಥ್ಯಾಂಕ್ ಯು. ಅದು ಮೊಬೈಲ್ ಕೊಡ್ಲಿಕ್ಕೆ ಮಾಡಿದಾರಲ್ಲ, ನೀವು ತಗೊಂಡ್ಬಿಡಿ. ಟ್ರಾಫಿಕ್ ನಾನು ಒಂದು ಹೆಲ್ಪ್ ಲೈನ್ ನಂಬರ್ ಬರುತ್ತದೆ, ಅದು ಟ್ರಾಫಿಕ್ ಇನ್ಸ್ಪೆಕ್ಟರ್ ನೋಡ್ಬೇಕು. ನಾನು ಮತ್ತೊಮ್ಮೆ ನಿಮ್ಗೆ ಹೆಲ್ಪ್ ಲೈನ್ ನಂಬರ್ ಹೇಳ್ತೀನಿ. ನೋಡ್ರಿ, ಈಗ ಟ್ರಾಫಿಕ್ ಹೆಲ್ಪ್ ಲೈನ್ ಅಂತ ಹೇಳ್ಬಿಟ್ಟು 8277971008 8277971008 ಅಂತ ನಂಬರ್ ನಾವು ಪಬ್ಲಿಷ್ ಮಾಡಿದೀವಿ. ಆ ನಂಬರ್ ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ, ನಮ್ಮ ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಎಲ್ಲ CCTV ಫುಟೇಜ್ ಎಲ್ಲ ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಆ ಕಮಾಂಡ್ ಸೆಂಟರ್ ಇರುವಂತ ಸಿಬ್ಬಂದಿಗಳ ಹತ್ತಿರ ನಮ್ಮ ಮೊಬೈಲ್ ನಂಬರ್ ಇರುತ್ತೆ. ಟ್ರಾಫಿಕ್ ದಟ್ಟಣೆ ಆಗ್ತಾ ಇದೆ, ಎಲ್ಲಿನೂ ಬಹಳ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿದ್ದಾರೆ, ಒಂದು ಫೋಟೋ ಹೊಡೆದು ಆ ಸಿಬ್ಬಂದಿ ಅಲ್ಲಿ ಕಳಿಸಿದ್ರೆ ಅಲ್ಲಿಂದ ನಮ್ಮ ಸಂಬಂಧಪಟ್ಟ ಅಧಿಕಾರಿಗೆ ಅದು ರಿಲೇ ಆಗುತ್ತೆ. ಆಫೀಸರ್ಸ್ ಅಲ್ಲಿ ಬರ್ತಾರೆ, ಅದನ್ನು ಅಟೆಂಡ್ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ಟ್ರಾಫಿಕ್ ಹೆಲ್ಪ್ ಲೈನ್ ಅನ್ನು ಸಹ ನಾವು ಜಾರಿ ಮಾಡಿದ್ದೀವಿ. ಅದು ವರ್ಕ್ ಆಗ್ತಾ ಇದೆ. ಈಗ ಕೆಲವು ಕಂಪ್ಲೇಂಟ್ಸ್ ಬರ್ತವೆ, ಏನ್ ಸಾಧ್ಯ ಆಗುತ್ತೆ ಅದನ್ನ ನಾವು ಮಾಡಬಹುದು. ಜನರಲ್ ಆಗಿ ಮಾತಾಡಿದ್ರೆ ಆಗಲ್ಲ. ಈ ಬಹಳ ಟ್ರಾಫಿಕ್ ಅದು ಅಲ್ಲ, ಸ್ಪೆಸಿಫಿಕ್ ಆಗಿ ಇಂಥ ಜಾಗದಲ್ಲಿ ಒಂದು ನೋ ಎಂಟ್ರಿಯಲ್ಲಿ ಗಾಡಿ ನುಗ್ಗಿದೆ, ಬೆಳಿಗ್ಗೆ 10ರಿಂದ ರಾತ್ರಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಹೆವಿ ವೆಹಿಕಲ್ಸ್ ಆರ್ ಪ್ರೊಹಿಬಿಟೆಡ್. ಆ ಪೀರಿಯಡ್ ಅಲ್ಲಿ ಯಾವುದೋ ಒಂದು ಹೆವಿ ವೆಹಿಕಲ್ ಬಂದ್ಬಿಟ್ಟಿದೆ, ಅದ್ರ ಬಗ್ಗೆ ಹೇಳೋದು, ಅಥವಾ ಅಡ್ಡಾದಿಡ್ಡಿಗೆ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ ಬಗ್ಗೆ ಹೇಳುವುದು. ಟ್ರಾಫಿಕ್ ದಟ್ಟಣೆ ಅಂತ ಸ್ಪೆಸಿಫಿಕ್ ಹೇಳಿದ್ದಲ್ಲಿ ನಮ್ಮವರು ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ. ಸೊ ಆ ಹೆಲ್ಪ್ ಲೈನ್ ಅನ್ನು ಎಲ್ಲ ಸದ್ಬಳಕೆ ಮಾಡಬೇಕು ಅಂತ ಒಂದು ವಿನಂತಿನ ಸಾರ್ವಜನಿಕರಲ್ಲಿ ಮಾಡ್ಕೊಡ್ತೀನಿ. ನಂಬರ್ 8277971008. ಇದು ವಾಟ್ಸ್ಆಪ್ ನಂಬರ್ ಇದೆ, ಇದಕ್ಕೆ ವಾಟ್ಸ್ಆಪ್ ಫೋಟೋ ಹಿಡಿದು ಕಳಿಸಬಹುದು, ಲೊಕೇಶನ್ ಕಳಿಸಬಹುದು. ನೋಡಿ, ನಮ್ಮ ಪೊಲೀಸ್ ಸ್ಟ್ರೆಂತ್ ಇರುವುದು ಲಿಮಿಟೆಡ್. ಟ್ರಾಫಿಕ್ ಪೊಲೀಸ್ ಎಷ್ಟು ಸಿಬ್ಬಂದಿ ಇದ್ದಾರೆ, ಅವರೇ ಶಿಫ್ಟ್ ಅಲ್ಲಿ ಅಥವಾ ಬೇರೆ ಬೇರೆ ಪಾಯಿಂಟ್ ಅಲ್ಲಿ ಡಿಸ್ಪರ್ಸ್ ಆಗಿರ್ತಾರೆ. ಸೊ ಎಲ್ಲಾ ಕಡೆ ನಾವು ಪೊಲೀಸ್ ಇರುವುದು ಸಾಧ್ಯ ಇಲ್ಲ. ಸಾರ್ವಜನಿಕರು ನಮ್ಮ ಕಣ್ಣಾಗಿ ಅಲ್ಲಿಂದ ನೀವು ನಮ್ಗೆ ಕಳಿಸಿದ್ರೆ ಅಂತ ಜಾಗದಲ್ಲಿ ನಾವು ನಮ್ಮ ಅಧಿಕಾರಿಗಳಿಗೆ ಪೆಟ್ರೋಲಿಂಗ್ ಅಲ್ಲಿ ಇರ್ತಾರೆ, ಅವರಿಗೆ ಕಳಿಸಬಹುದು. ನಿಮ್ಗೆನೆ ನೆರವು ಆಗುತ್ತೆ. ಹಾ,
ನೋಡ್ರಿ ಎಲ್ಲ ಪಾಯಿಂಟ್ಸ್ ಕವರ್ ಆಗಲ್ಲ. CCTV ಹಾಕಿದ್ರು ಸಹ ಎಲ್ಲಿ ಕವರ್ ಆಗತ್ತೆ ಅಲ್ಲಿ ನಾವು ನೋಡ್ತೀವಿ. ದಟ್ ಥಿಂಗ್ ಇಸ್ ರಿಲೇಡ್. ಬಟ್ ಎಲ್ಲಿ ಕವರ್ ಆಗ್ತಾ ಇಲ್ಲ ಅಂತ ಜಾಗದಿಂದ ಫೀಡ್ಬ್ಯಾಕ್ ಬರ್ಬೇಕಲ್ಲ. ಹಾ ಹಾ ಹ್ಮ್ ಇಲ್ಲಿ ಸ್ವಲ್ಪ ಸದ್ಯಕ್ಕೆ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಆಗೋ ತನಕ ನಾವಲ್ಲಿ ಟ್ರಾಫಿಕ್ ಪಾಯಿಂಟ್ ಒಂದು ಹಾಕ್ಲಿಕ್ಕೆ ಹೇಳ್ತೀವಿ. ಅದೊಂದು ನಾವು ಮಾಡಬಹುದು. ಫಿಸಿಕಲ್ ಸಿಬ್ಬಂದಿಗಳಿಗೆ ಅಪಾಯಿಂಟ್ಮೆಂಟ್ ಮಾಡ್ಬೇಕು. ನಾವು ಗೊತ್ತಾಯ್ತು, ಹೆವಿ ವೆಹಿಕಲ್ ಬಂದಾಗ ಅಲ್ಲಿ ಜಾಮ್ ಆಗುತ್ತೆ, ಫಾಲೋ ಆಗ್ತಾ ಇಲ್ಲ. ಇದು ಎನ್ಫೋರ್ಸ್ಮೆಂಟ್ ಆಗ್ಬೇಕು, ಮಾಡಿಸ್ತೀವಿ. ಆ ರಸ್ತೆಯಲ್ಲಿ ಒಟ್ಟೆ ಒಬ್ರು ಬೇರೆ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಹೋಗಂಗಿಲ್ಲ, ಬರೀ ಆಟೋಗಳೇ ಇರ್ತಾವೆ. ಪೂರ್ತಾಗಿ ನಾವು ಗಾಂಧಿ ಚೌಕ್ ಬರ್ಬೇಕಾದ್ರೆ ನಾವು ಈಗಾಗಲೇ ಹೇಳಿದೀನಿ ಅಪ್ಪ, ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಜೊತೆ ಸಮಗ್ರವಾಗಿ ಇದನ್ನು ಮಾಡಬೇಕು. ಒಂದೊಂದು ಪಾಯಿಂಟ್ ಹೇಳ್ತಾ ಹೋದ್ರೆ ದೇ ವಿಲ್ ಹ್ಯಾವ್ ದೇರ್ ಓನ್ ಇಶ್ಯೂಸ್. ಅದು ಏನು ಅವಕಾಶ ಕೊಡ್ಬೇಕಲ್ಲ ಇದ್ದವರಿಗೆ ಸಹ. ಏನಿದೆ ಸಮಗ್ರವಾಗಿ ಆಗ್ಬೇಕು. ದಿಸ್ ಥಿಂಗ್ಸ್ ಆರ್ ಕಾಂಟ್ ಡಿಸೈಡೆಡ್ ಒನ್ ವೇ. ನಾನು ಹೇಳಿದ್ರೆ ನಾಳೆಯಿಂದ ಇಂಪ್ಲಿಮೆಂಟ್ ಆಗತ್ತೆ ಆ ರೀತಿ ಇಲ್ಲ. ಎಲ್ಲ ಕೂತ್ಕೊಂಡು 2 ಮೀಟಿಂಗ್ ಈಗಾಗಲೇ ಆಗಿದೆ. ನಾವು ನೋಡೋಣ ಯಾವ ರೀತಿ ನಾವು ಸಮಗ್ರವಾಗಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗುವ ಹಾಗೆ ಒಂದು ಬರ್ಬೇಕಾಗತ್ತೆ. ವಿ ಕಾಂಟ್ ಡಿಸೈಡ್ ಒಂದ್ ದಿವಸ ಈ ರೀತಿ ಮಾಡೋಣ, ಆ ರೀತಿ ಡಿಸೈಡ್ ಮಾಡಕ್ಕೆ. ಥ್ಯಾಂಕ್ ಯು. ಟಾರ್ಗೆಟ್ ಅಂತ ಇಲ್ಲಪ್ಪ, ನಾವು ರೆಗ್ಯುಲರ್ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ನೀವೆಲ್ಲರೂ ಹೆಲ್ಮೆಟ್ ಹಾಕ್ಬೇಕು, ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಬೇಕು, ಜೀವ ಉಳಿಸ್ಬೇಕು. ನಮ್ಮಲ್ಲಿ ಕೆಲವು ಜನ ಎಷ್ಟು ಆಕ್ಸಿಡೆಂಟ್ ಆಗ್ತವೆ, ಅದು ಎಲ್ಲ ಆಕ್ಸಿಡೆಂಟ್ಸ್ ಅಲ್ಲಿ ಯಾರು ಹೆಲ್ಮೆಟ್ ಹಾಕಿರಲ್ಲ. ಹೆಲ್ಮೆಟ್ ಹಾಕಿದ್ರೆ ಹೆಡ್ ಇಂಜುರಿ ಆಗಲ್ಲ, ಪ್ರಾಣ ಉಳಿಯುತ್ತೆ. ಅದು ನಾವು ರೋಡ್ ಜಾಥಾನು ಮಾಡಿದೀವಿ ಮೊನ್ನೆ. ನಾವು ಸ್ವತಃ ಹೆಲ್ಮೆಟ್ ಹಾಕಿ ಬೈಕ್ ರ್ಯಾಲಿ ತರ ಮಾಡಿದೀವಿ, ರೋಡ್ ಸೇಫ್ಟಿ ವೀಕ್ ಮಾಡಿದೀವಿ. ಪ್ಲಸ್ ಅಂಡರ್ ಏಜ್ ಡ್ರೈವಿಂಗ್ ಸಹ ಅದು ಸಾಕಷ್ಟು ಇದೆ. ನಾನು ಸಾರ್ವಜನಿಕ ವಿನಂತಿ ಮಾಡ್ತೀನಿ, ನೀವೇ ಡಿಸ್ಕರೇಜ್ ಮಾಡಿ. ತಂದೆ ತಾಯಿ ಕೊಡಬಾರದು. ನಾವು ಕೇಸಸ್ ಬುಕ್ ಮಾಡ್ತಾ ಇದೀವಿ. ಮಾಡ್ತಾ ಇದೀವಿ ಅಪ್ಪ, ಕಂಪಲ್ಸರಿ ಏನಿದೆ, ಈಗಾಗಲೇ ಕಂಪಲ್ಸರಿ ಇದೆ. ಆಗತ್ತೆ, ಹೌದು. ಅಂಡರ್ ಏಜ್ ಇದ್ರೆ ಮಾತ್ರ, ಲೈಸೆನ್ಸ್ ಇಲ್ಲ. ಇದೇ ಬೇಡ ಅನ್ನೋದು ಬಿಗಿ ಬಂದಾಗ ಯೂಸಲ್ ತಗೊಂಡು ಮೊಬೈಲ್ ಕಿಸ ಮಾಡಕ್ಕೆ ರಾಜ್ಯ ಬರ ಮೊಬೈಲ್ मोबाइल ಒಂದರ ಕಂಪನಿ ಹೆಸರು ನೋಡಿದ್ರೆ ಕಡೆ ಹಿಡ್ಕೊಂಬರಿ ಬರೀ ಕಡೆ ಪುಟ್ಟಿಕ ರೆಡಿ ಆಗಿ ಆನಂದ ಮೊಬೈಲ್